ಕೊಲೆಗಳು ಕರೆಯಿಲ್ಲ. ಬುದ್ಧಿಜೀವಿಗಳಾದಂತಹ ಪ್ರೊಫೆಸರ್ ಐ.ಬಿ. ಬಿರಾದರ್ ಸರ್ ಅವರು ಭೀಮಾ ತಾಲೂಕಿನವರೇ, ಭೀಮಾ ನದಿಯ ತೀರದವರೇ. ಅಲ್ಲಿ ಮಹಾನ್ ದಾರ್ಶನಿಕರು ಲಕ್ಷ್ಮಣ ಸಿದ್ಧಲಿಂಗರಂತ ಮಹಾರಾಜರು ಹುಟ್ಟಿದ ಪುಣ್ಯ ಭೂಮಿಗಳಿಗೆ ನಾವಿದ್ದೇವೆ. ಚರ್ಚನ್ ಹೆಸರು ಈ ದೇಶದ ಕೇಳದವರೇ ಇಲ್ಲ, ಯಾಕಂದ್ರೆ ಬಹುಬಲಿ ಮುತ್ತಿನ ನಮ್ಮ ಪಕ್ಕದ ಚರ್ಚನ್ದವರೇ. ಹೀಗಾಗಿ ನಾವು ಚರ್ಚನ್ ತಾಲೂಕಿನ ರೇವತ್ಗಾಂವ್ ಗ್ರಾಮ, ಅದು ನನ್ನಲ್ಲಿ ಲಕ್ಷಾನಂದ ಸಿದ್ಧಲಿಂಗರು ಹೇಗೆಲ್ಲ ಇಡೀ ಕ್ಷೇತ್ರವನ್ನು ಬೆಳಗ್ಯಾರ, ನಮ್ಮಲ್ಲಿ ಶಿವಗಡ ಮಹಾರಾಜರು ಆ ಬೆಳಗಿದಂತ ಪುಣ್ಯಭೂಮಿ ರೇವತ್ಗಾಂವ್ ಅಂತ ಊರಿನವನು. ಏನೋ ನಮ್ಗೆ ಸಿಂದಗಿ ತಾಲೂಕಿನಲ್ಲಿ ಶಿಕ್ಷಕನಾಗಿ ಸೇರಿಸ ಅವಕಾಶ ಸಿಕ್ಕದ್ರಿಂದ ಪೂಜ್ಯ ಗುರುಗಳಾದಂತ ಐ.ಬಿ. ಬಿರಾದರ್ ಸರ್ ಅವರು ಇಡೀ ನಮ್ಮ ಸಿಂದಗಿ ತಾಲೂಕಿನ ಎಲ್ಲ ಗುರು ಪರಂಪರೆಯ ನನಗೆ ಸಿಕ್ಕಂತ ಏನು ನನಗೆ ಪ್ರೀತಿಯಿಂದ ಕೊಟ್ಟಂತ ಪ್ರಶಸ್ತಿ ಪತ್ರ ಅಂದ್ರೆ ಅದು ನಮ್ಮ ಶ್ರೀ ಗುರುಗಳ ಚರಣಕ್ಕೆ ಅರ್ಪಿಸ್ತೇನೆ ಅಂತ ತಿಳ್ಕೊಂಡು ಅತ್ಯಂತ ವಿನೂತ ಭಾವದಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ವೃತ್ತಿಯಿಂದ ಪ್ರಾಥಮಿಕ ಶಾಲೆ ಶಿಕ್ಷಕ ಪ್ರವೃತ್ತಿಯಿಂದ ನಾನೊಬ್ಬ ಉಪನ್ಯಾಸಕ. ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಹೋಗಿ ಈ ನಾಡಿನ ಕೆಲವು ಶರಣ ಸಾಹಿತ್ಯ, ದಾಸ ಸಾಹಿತ್ಯ, ವಚನ ಸಾಹಿತ್ಯದ ಮೇಲೆ ನಾನು ಉಪನ್ಯಾಸಗಳನ್ನು ನೀಡಿದ್ದೇನೆ ಅಂತಕ್ಕಂಥ ಹೆಮ್ಮೆ ಮತ್ತು ನಂಬಿಕೆ ನನ್ನಲ್ಲಿದೆ. ಅದಕ್ಕಾಗಿ ಇಲ್ಲಿ ಏನು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳನ್ನು ಕುರಿತು ಏನು ಹೇಳುವ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಒಂದಿಷ್ಟು ಕಿವಿ ಮಾತುಗಳನ್ನು ಹೇಳ್ತೀನಿ. ಪ್ರೊಫೆಸರ್ ಐ.ಬಿ. ಬಿರಾದರ್ ಸರ್ ಅವರು ನಮಗೆ ಒಂದು 2 ನಿಮಿಷ ಹೆಚ್ಚಿಗೆ ಸಮಯವನ್ನು ನೀಡಬೇಕಾಗಿ ವಿನಂತಿಸ್ತೇನೆ. ಪ್ರಿಯ ವಿದ್ಯಾರ್ಥಿಗಳೇ, ಒಂದು ದೇವಾಲಯವನ್ನು ಕಟ್ತಾರೆ. ಸಿಂದಗಿ ಒಳಗೆ ಕಟ್ಟಿದರೆ ಜಗತ್ತಿನಾಗ ಎಲ್ಲಾ ಕಡೆ, ಅದರಲ್ಲಿ ಭಾರತದಲ್ಲಿ ವಿಶೇಷವಾಗಿ ದೇವಾಲಯಗಳಿಗೆ ಬಹಳ ಮಹತ್ವ ಇದೆ. ದೇವಾಲಯವನ್ನು ಕಟ್ಟಿದ್ದಾರೆ ಸಿಂದಗಿ ಅಂತ ಗ್ರಾಮದಲ್ಲಿ. ಅಲ್ಲಿರುವಂತ ಧರ್ಮದರ್ಶಿಗಳೆಲ್ಲ ಕೂಡ್ಕೊಂಡು ಒಂದು ಶಿಲ್ಪಿಯನ್ನ ಕರೀತಾರೆ. ಪ್ರಸಿದ್ಧ ಶಿಲ್ಪಿ, ಅಮರ ಶಿಲ್ಪಿ ಜಕಣಾಚಾರ್ಯವನ್ನು ನಾವು ನೆನೆಸ್ಕೊಳ್ಳೋಣ. ಅಂತ ಒಬ್ಬ ಶಿಲ್ಪಿಯನ್ನ ಕರೆದು, ನೋಡಪ್ಪ, ಈ ನಮ್ಮ ದೇವಾಲಯದ ಆವರಣದೊಳಗೆ ಒಂದು ಕಲ್ಲು ಬಿದ್ದಿದೆ, ಆ ಕಲ್ಲನ್ನು ಒಯ್ದು ನೀನು ಕಟ್ಟಲು ಒಂದು ಸುಂದರವಾದಂತಹ ಲಿಂಗವನ್ನು ಮಾಡಿ ಈ ಗರ್ಭಗುಡಿಯನ್ನು ಹೊಸದಾಗಿ ಕಟ್ಟಿದೀವಲ್ಲ ಇದರೊಳಗೆ ಪ್ರತಿಷ್ಠಾಪನೆ ಮಾಡಬೇಕಾಗಿದೆ, ನಿನಗೆ ಸಮಯ ಎಷ್ಟು ಬೇಕು ಅಂತ ಕೇಳ್ತಾರೆ. ಅವಾಗ ಹೇಳ್ತಾನೆ, ಏನಂತ ಹೇಳ್ತಾನೆ, ನನಗೆ ಒಂದು 15 ದಿವಸ ಟೈಮ್ ಕೊಟ್ಟರೆ ಹಗಲು ರಾತ್ರಿ ಕೂಡಿ ನಾನು ಅದ್ಭುತವಾದಂತಹ ಲಿಂಗವನ್ನು ಮಾಡಿ ಇಲ್ಲಿ ಪ್ರತಿಷ್ಠಾಪನೆಗೆ ಅವಕಾಶ ಮಾಡಿ ಕೊಡ್ತೇನೆ ಅಂತ ಹೇಳ್ತಾನೆ. 15 ದಿವಸ ಟೈಮ್ ಕೊಡ್ತಾರೆ. 15 ದಿವಸನಾಗ ರಾತ್ರಿ ಹಗಲ ಕೂಡಿ ಆ ಒಂದು ಅದ್ಭುತವಾದಂತಹ ಹೊರತು ಬರುವಂತ ಆ ಒಂದು ಕಲ್ಲಿನೊಳಗ, ಮಾರ್ಬಲ್ ಕಲ್ಲಿನೊಳಗೆ ಒಂದು ಲಿಂಗವನ್ನ ಮಾಡಿ ರೆಡಿ ಮಾಡಿ ಕೊಡ್ತಾನೆ. ಅದು ಒಂದಿನ ಉದ್ಘಾಟನೆ ಆಗ್ತದೆ. ದಿನಾಲು ಭಕ್ತರು ಅಲ್ಲಿ ಬರ್ಲಕ್ ಚಾಲು ಮಾಡ್ತಾರೆ. ಅದಕ್ಕೆಲ್ಲ ಹಾಲ ತುಪ್ಪ ಏರಿತಾರೆ, ಅದಕ್ಕೆಲ್ಲ ನೈವೇದ್ಯ ಸಮರ್ಪಣೆ ಮಾಡ್ತಾರೆ. ಅದ್ರದ್ದೇನು ಅರ್ಧ ಭಾಗ ಇತ್ತಲ್ಲ, ಆ ದೇವಾಲಯದ ಪ್ಯಾಟುಣಿಗೆ ಕೆಳಗೆ ತಂದು ಆ ಕೆಳಗಿನ ಪ್ಯಾಟುಣಿಗೆ ಅದಕ್ಕೆ ಒಂದು ಇಟ್ಟಿರ್ತಾರೆ. ಎಲ್ಲಾರು ಬರೋರು ಭಕ್ತರು ಆ ಕೆಳಗಿನ ಪ್ಯಾಟುಣಿಗೆ ಮ್ಯಾಗ ಚಪ್ಪಲಿ ಬಿಡೋರು ಮೆಟ್ಟ, ಆ ಉಳಿದ ಸ್ಟೆಪ್ಸ್ ಏರಿ ಹೋಗಿ ಗರ್ಭಗುಡಿಯೊಳಗೆ ಹೋಗಿ ಆ ಲಿಂಗಕ್ಕೆ ಹಣೆ ಮಾಡಲು ಭಕ್ತಿಯಿಂದ ತಮ್ಮ ಏನು ಇಷ್ಟಾರ್ಥವನ್ನು ಸಮರ್ಪಣೆ ಮಾಡಿಕೊಂಡು ಆ ನಂತರ ಹೊರಗೆ ಬರ್ತಿದ್ರು. ಇದು ಪ್ರಶಸ್ತಿ ಹೀಗೆ ಚಾಲು ಆಯಿತು. ಒಂದು 10-15 ದಿವಸ ಆಯ್ತು. ಆ ಕೆಳಗಿರುವ ಕಲ್ಲ ಏನ್ ನೆಟ್ಟು ಬಿಟ್ಟಿರಲ್ಲ, ಆ ಕಲ್ಲಿಗೆ ಬಹಳ ಮನಸ್ಸಿಗೆ ನೋವಾಯ್ತು. ಅದು ನೋವಾಗಿ ಮ್ಯಾಗಿನ ಕಲ್ಲ ಲಿಂಗಪ್ಪಗೆ ಕೇಳ್ತಾನೆ. ಇದು ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಕೇಳಬೇಕು. ವಿದ್ಯಾರ್ಥಿಗೆ ಕೇಳ್ತಾನೆ, ಏನಂತ ಕೇಳ್ತಾನೆ, ನೋಡಪ್ಪ, ನೀನು ನಂದೇ ಅರ್ಧ ಭಾಗ, ನೀ ಮ್ಯಾಲಿದ್ದ ತಿಳ್ಕೊಂಡು ಲಿಂಗ ಆಗಿ, ನಾ ಕೆಳಗಿದ್ದ ಅಂತ ತಿಳ್ಕೊಂಡು ನನಗೆಲ್ಲರೂ ನನಗೆ ಬಿಸುಟಿ ಮೊಗದು ಬಿಟ್ಟಾರ, ನನ್ನ ಮ್ಯಾಗ ಎಲ್ಲರೂ ಮೆಟ್ಟು ಬಿಡಾಕತ್ತಾರ, ನಿನಗೆ ಹಾಲ ತುಪ್ಪ ಇರ್ಲಿಕ್ಕತ್ತಾರ, ನನ್ನ ಹೊಟ್ಟೆಯಾಗ ಬಹಳ ಸಂತ ಆಗ್ಲಿಕ್ಕತ್ತದ, ಇದ್ರ ಮರ್ಮ ಏನು ಅಂತ ಕೇಳಿದಾಗ ಮ್ಯಾಗಿನ ಕಲ್ಲ ಲಿಂಗಪ್ಪ ಹೇಳ್ತಾನೆ. ಯಾರಿಗೆ ಹೇಳ್ತಾನ? ಕೆಳಗಿನ ಕಲ್ಲಿಗೆ ಹೇಳ್ತಾನೆ, ನೋಡಪ್ಪ, ಆ ಶಿಲ್ಪಿ ನನಗೆ ಕಟ್ಟಿಯುವಾಗ ನಾ ಕಟ್ಟಿಸ್ಕೊಂಡೆ, ನನಗೆ ಪೆಟ್ಟು ಕೊಟ್ಟಾಗ ತಡ್ಕೊಂಡೆ ಅಂತ ತಿಳ್ಕೊಂಡು ನನ್ನ ಜೀವನದಾಗ ನಾ ಕಷ್ಟಪಟ್ಟೆ, ಬಹಳ ಪೆಟ್ಟು ತಿಂದೆ ತಿಳ್ಕೊಂಡು ಇವತ್ತು ನನ್ನ ಬದುಕು ಹಾಲ ತುಪ್ಪ ಆಗ್ಯದ. ಪೆಟ್ಟು ತಿಂದಿಲ್ಲ ಅಂತ ತಿಳ್ಕೊಂಡು ನಿನ್ನ ಬದುಕು ಮೆಟ್ಟಿರು ಕಲ್ಲಾಗ್ಯದ. ಅದಕ್ಕೆ ವಿದ್ಯಾರ್ಥಿಗಳಾದಂಥವ್ರು ಜೀವನದಾಗ ಯಾವ ಕಷ್ಟಪಟ್ಟು ಓದ್ತೀರಿ, ಯಾವ ಇಷ್ಟಪಟ್ಟು ಓದ್ತೀರಿ, ಯಾವ ಶ್ರಮದಿಂದ ನೀವು ಸಾಧನೆ ಮಾಡ್ತೀರಿ, ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳುವಂತ ನಮ್ಮ ಭವಿಷ್ಯತ್ತಿನ ಏಳಿಗೆಗೆ ಬೇರೆ ಯಾರು ಶಿಲ್ಪಿ ಅಲ್ಲ, ನಾವೇ. ನಮ್ಮ ಭವಿಷ್ಯತ್ತಿಗೆ ಯಾರು ಶಿಲ್ಪಿ ಅಂತ ಕೇಳಿದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಿಮ್ಮ ಭವಿಷ್ಯತ್ತಿಗೆ ಗುರು ಅಲ್ಲ, ತಾಯಿ ಅಲ್ಲ, ತಂದೆ ಅಲ್ಲ, ನಿಮ್ಮ ಭವಿಷ್ಯತ್ತಿನ ಏಳಿಗೆಗೆ ನೀವೇ ಶಿಲ್ಪಿ ಅಂತ. ಅದಕ್ಕಾಗಿ ನೀವೆಲ್ಲರೂ ನಿಮ್ಮ ಭವಿಷ್ಯವನ್ನ ನೀವು ರೂಪಿಸಿಕೊಳ್ಬೇಕು. ತಂದೆ ತಾಯಿಗಳು ನಿಮಗೆ ಬಾಲ್ಯದಲ್ಲಿ ನಿಮ್ಮನ್ನು ಬೆಳೆಸಿ ದೊಡ್ಡವರು ಮಾಡಿ ಸಂಸ್ಕಾರ ಕೊಟ್ಟು ಮನುಷ್ಯ ಜೀವನದಲ್ಲಿ 2 ಬಾರಿ ಹುಟ್ಟು ಪಡಿತಾನೆ. ಮೊದಲನೇ ಬಾರಿಗೆ ಯಾರಿಗಿಂದ ಅಂದ್ರೆ ತಂದೆ ತಾಯಿಗಳ ಪವಿತ್ರ ಮನಸ್ಸಿನಿಂದ ಸಂಘದಿಂದ ಏನು ಹುಡ್ತೀವಲ್ಲ,
ಇದು ಶರೀರ ಹುಡ್ತದೆ, ನಮ್ಮೊಳಗಿರುವಂತ ಆತ್ಮ ಪರಮಾತ್ಮನಿಂದ ಬಂದಿರ್ತದೆ. ಅದಕ್ಕಾಗಿ ನಾವು ಒಂದು ತಂದೆ ತಾಯಿಗಳಿಂದ ಜನ್ಮವನ್ನು ಪಡ್ಕೊಂಡ್ರೆ ಎರಡನೇ ಜನ್ಮ ನಿಮಗೆ ಯಾವಾಗ ಬರ್ತದಂದ್ರೆ ಯಾವಾಗ ನೀವು ಗುರುಗಳ ಬಳಿ ಹೋಗಿ ನಿಮ್ಮ ಏನು ಕೈಪಾಟಿ ಅಂತಿರುವಂತ ನಿಮ್ಮ ಮನಸ್ಸಿನೊಳಗ ಅಕ್ಷರದ ಬೀಜಗಳು ಯಾವಾಗ ಬೀಳ್ತಾವ ಅವಾಗ ನೀವು ಸಂಸ್ಕಾರವಂತ ಮನುಷ್ಯರು ಯಾವಾಗ ಆಗ್ತೀರಿ ಅವಾಗ ನಿಮಗೆ ಎರಡನೇ ಜನ್ಮ ಬರ್ತದೆ. ಅದು ಶ್ರೇಷ್ಠವಾದಂತ ಮಾನವ ಜನ್ಮ. ಅದಕ್ಕಾಗಿ ಪ್ರಿಯ ವಿದ್ಯಾರ್ಥಿ ಮಿತ್ರರು, ನೀವೆಲ್ಲ ಸರಿಯಾಗಿ ಕಷ್ಟಪಟ್ಟು ಓದ್ರಿ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀರಿ. ಬರೇ ಪೊಲೀಸ, ಬರೇ ಕಂಡಕ್ಟರ್, ಬರೇ ಮಾಸ್ತರ ಇವೇ ಬೇಡ. ಇದಕ್ಕಿಂತ ದೊಡ್ಡ ದೊಡ್ಡ ಹುದ್ದೆಗಳದಾವ, IAS ಅದಾವ, KS ಅದಾವ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಅದಕ್ಕಾಗಿ ಪ್ರಿಪರೇಷನ್ ಮಾಡ್ತಕ್ಕಂಥ ತರಬೇತಿ ಸಂಸ್ಥೆಗಳದಾವ. ಅಂತಲ್ಲಿ ಹೋಗ್ರಿ, ಕಷ್ಟಪಡ್ರಿ, ನೀವು ಶ್ರಮ ವಹಿಸಿ ನಿಮ್ಮ ಜೀವನದೊಳಗೆ ನಿಮ್ಮ ಭವಿಷ್ಯತ್ತಿನ ಏಳಿಗೆಯನ್ನು ನೀವೇ ರೂಪಿಸಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿ ಮಿತ್ರರಿಗೆ ಹೇಳ್ತಾ, ಇಂಥ ಒಂದು ಭವ್ಯ ಸಮಾರಂಭದೊಳಗೆ ಲಯನ್ಸ್ ಕ್ಲಬ್ಬಿನ ವತಿಯಿಂದ ನಮ್ಮನ್ನ ಕರೆದು IB ಬ್ರದರ್ಸ್ ಆಗಿರ್ಬೋದು, ನಮ್ಮ ಸೋಂಪುರ್ ಸರ್ ಆಗಿರ್ಬೋದು, ನಮ್ಮ ಪ್ರೊಫೆಸರ್ ಕರ್ಜಿಗಿ ಅವರಿಗೆ ನಾನು ಜಾಸ್ತಿ ಪರಿಚಯ ಇಲ್ಲ. ಆದ್ರೆ 98ಕ್ಕೆ ಬಂದಾಗ ಕರ್ಜಿಗಿ ಸರ್ ಅಂದ್ರೆ ಯಾರು, ಮಲ್ಗೂರ್ ಸರ್ ಅಂದ್ರೆ ಯಾರು, BG ಪಾಟೀಲ್ ಸರ್ ಅಂದ್ರೆ ಯಾರು, IB ಬ್ರದರ್ಸ್ ಸರ್ ಅಂದ್ರೆ ಯಾರು ಅಂತೇಳಿ ನಾ ಬೇರೆ ತಾಲೂಕಿನವನಾಗಿದ್ರು ಕೂಡ ಇಲ್ಲಿರುವಂತ ನನ್ನ ಸ್ನೇಹಿತರವರು ವಿದ್ಯಾರ್ಥಿಗಳೇನಲ್ಲ ಅವ್ರ ಸಂಗಡಿಗೆ ನಾನು. ಅದಕ್ಕಾಗಿ ನನಗೆಲ್ಲ ಪರಿಚಯ ಇದೆ ಸಿಂದಗಿ ತಾಲೂಕು. ಈ ಕರ್ಜಿಗಿ ಸರ್ ಅವರು ಕಾಲೇಜನ್ನು ಒಳ್ಳೆಯ ಸೂಕ್ತವಾದಂತ ಸಮಯದೊಳಗೆ ಇದನ್ನು ಸ್ಥಾಪನೆ ಮಾಡ್ಯಾರ. ಒಂದೇ ಹೇಳ್ತೀನಿ, ಈ ಕರ್ಜಿಗಿ ಸರ್ ಎಷ್ಟು ಪ್ರಯಾಸ ಪಟ್ಟಾರ, ಅವ್ರು ಹಿಂದಿರುವಂತ ಅವ್ರ ಜೋಡಿ ಇರುವಂತ ಏನ್ ಅಧ್ಯಾಪಕ ಮಿತ್ರರದಾರ ಇಲ್ಲಿ ಅದಕ್ಕೆ ಹಲವಾರು ರೀತಿಯಿಂದ ಸಹಾಯ ಸಹಕಾರ ಮಾಡಿದವರಿದ್ದಾರೆ. ಒಂದು ಸಂಸ್ಥೆ ಕಟ್ಟಬೇಕಾದ್ರೆ ಎಷ್ಟು ತ್ರಾಸದ ಅನ್ನೋದಕ್ಕೆ ಒಂದೇ ಒಂದು ಮಾತನ್ನು ಹೇಳಿ ನಾನು ಮುಗಿಸ್ತೀನಿ. ಗುರುದೇವ ರವೀಂದ್ರನಾಥ ಟ್ಯಾಗೋರ್ ಬಾಲ್ಯದ ಮಗುವಾಗಿದ್ದಾಗ ಅವ್ರ ತಂದೆ ಮಹರ್ಷಿ ದೇವೇಂದ್ರನಾಥ ಟ್ಯಾಗೋರ್ ಈ ವರ್ಷದಲ್ಲಿ 6 ತಿಂಗಳು ಹಿಮಾಲಯದಲ್ಲಿ ಇರ್ತಿದ್ರು. 14 ಮಕ್ಕಳನ್ನು ಹೆತ್ತಿದ್ರು ಕೂಡ ಅವರೊಬ್ಬ ಜಗತ್ ಪ್ರಸಿದ್ಧ ಸಂತರಾಗಿದ್ರು. ಮಹರ್ಷಿ ದೇವೇಂದ್ರನಾಥ ಟ್ಯಾಗೋರ್ ಒಬ್ಬ ಬಾಲಕನಾಗಿರ್ತಕ್ಕಂಥ ರವೀಂದ್ರನ ಕರ್ಕೊಂಡು ಹಿಮಾಲಯಕ್ಕೆ ಹೋಗುವಾಗ ಆಕಸ್ಮಿಕವಾಗಿ ಶಾಂತಿನಿಕೇತನ ಏನು ವಿಶ್ವಭಾರತಿ ವಿಶ್ವವಿದ್ಯಾಲಯ 2ನೇ ಜಾಗಕ್ಕೆ ಹೋಗ್ತಾರೆ. ಅಲ್ಲಿಯ ಸುಂದರವಾದಂತ ಪ್ರಾಕೃತಿಕ ಪರಿಸರವನ್ನು ನೋಡಿ, ಅಪ್ಪ ಈ ಒಂದು ಸ್ಥಳದೊಳಗೆ ಭಾರತೀಯ ಸಂಸ್ಕೃತಿಯನ್ನು ಉತ್ಪತ್ತಿ ಮಾಡತಕ್ಕಂತ ಒಂದು ಶಾಲೆಯನ್ನು ತೆಗೆಯೋಣ ಅಂದಾಗ ಮಗುವಿನ ಆಶೆಯನ್ನು ಅರ್ಥ ಮಾಡಿಕೊಂಡಂತ ದೇವೇಂದ್ರನಾಥರು ಅಲ್ಲಿಯ ಒಂದು ಏನು ಎತ್ತರವಾದಂತ ಹಿಲ್ ಇತ್ತಲ್ಲ ಆ ಪ್ಲೇಸ್ ಅನ್ನು ಆಗಿನ ಕಾಲದಲ್ಲಿ ಖರೀದಿ ಮಾಡಿರ್ತಾರೆ. ಮುಂದೆ ಅವರು ತೀರಿ ಹೋಗ್ತಾರೆ. ರವೀಂದ್ರರು ದೊಡ್ಡವರಾಗಿಂದ ಅವರು ಅಲ್ಲಿ ಹೋಗಿ ಒಂದು ಶಾಂತಿನಿಕೇತನ ಶಾಲೆಯನ್ನು ಸ್ಥಾಪನೆ ಮಾಡಿ, ಆ ಶಾಂತಿನಿಕೇತನ ಶಾಲೆಯನ್ನು ಸ್ಥಾಪನೆ ಮಾಡುವಾಗ ಅಲ್ಲಿ ಆರ್ಥಿಕ ಪರಿಸ್ಥಿತಿ ಬಹಳ ಮುಗ್ಗಟ್ಟಿತ್ತು. ಹೀಗಾಗಿ ರವೀಂದ್ರನಾಥ ಟ್ಯಾಗೋರ್ ಅವರು 13ನೇ ಮಗು, ಇನ್ನೊಬ್ಬ 14, ಉಳಿದವರೆಲ್ಲ ICS ಆಫೀಸರ್, ರವೀಂದ್ರರೊಬ್ಬರೇ ನೊಬೆಲ್ ಪ್ರಶಸ್ತಿ ವಿಜೇತ ಸಾಹಿತಿ. ಹೀಗಾಗಿ ಆರ್ಥಿಕ ಪರಿಸ್ಥಿತಿಯ ಸಮಸ್ಯೆ ಉಂಟಾದಾಗ ಅವರು ರಾತ್ರಿ ಬೆಳಗಿನ ಮಕ್ಕಳಿಗಾಗಿ, ಯಾಕಂದ್ರೆ ಎಲ್ಲ ನಾಡಿನ ಮೂಲೆ ಮೂಲೆಗಳಿಂದ ಜಗತ್ತಿನ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ವಸತಿ ಉಚಿತ ಆಹಾರದ ನಿಮಿತ್ತವಾಗಿ ಅಲ್ಲಿ ಪಾಠ ಪ್ರವಚನ ನಡೀತಿತ್ತು. ರವೀಂದ್ರರಿಗೆ ಹಣಕಾಸಿನ ತೊಂದರೆಯಾದಾಗ ರಾತ್ರಿ ಬೆಳಗಿನ ಹಾಸಿಗೆಯಲ್ಲಿ ಬಿದ್ದು ಮಾನಸಿಕ ವಿಚಲಿತೆಯಿಂದ ಅವರು ಚಿಂತೆ ಮಾಡ್ತಿದ್ರು. ಅದನ್ನ ಅರ್ಥ ಮಾಡಿಕೊಂಡಂತ ಅವರ ಧರ್ಮ ಪತ್ನಿ ಮಾತೋಶ್ರೀ ಮೃಣಾಲಿನಿ ದೇವಿ, ರವೀಂದ್ರನಾಥ ಟ್ಯಾಗೋರ್ ಹೆಂಡತಿ ಹೆಸರು ಮೃಣಾಲಿನಿ ದೇವಿ ಅದ, ಮಹರ್ಷಿ ಅರವಿಂದ್ರ ಹೆಂಡತಿ ಹೆಸರನ್ನು ಕೂಡ ಮೃಣಾಲಿನಿ ದೇವಿ ಅದ. ಅದಕ್ಕೆ ಮೃಣಾಲಿನಿ ದೇವಿಯವರು ಗಂಡನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತಮ್ಮ ಕಿವಿಯೊಳಗಿರುವಂತ ಓಲೆಗಳನ್ನ, ಮೂಗಿನೊಳಗಿರುವಂತ ಮೂಗುತಿಯನ್ನ, ಪಿತಾಂಬರದ 100 ರೇಷ್ಮೆ ಸೀರೆಗಳನ್ನ ಗಂಡನಿಗೆ ದಾನವಾಗಿ ಕೊಟ್ಟು ಇವುಗಳನ್ನ ಮಾರಿ ಬಂದ ಹಣದಿಂದ ಪ್ರಯೋಗಾಲಯಗಳನ್ನ, ವಸತಿ ನಿಲಯಗಳನ್ನ ಸ್ಥಾಪಿಸಲಿ ಅಂತ ತಿಳ್ಕೊಂಡು, ನಿಮಗೆ ಕಂಬಿದ್ದೆ ನನ್ನ ಮಂಗಳ ಸೂತ್ರವನ್ನು ಕೂಡ ಬಿಚ್ಚಿಕೊಡ್ತೇನೆ, ನೀವು ಗಂಡ ನಾನು ಹೆಂಡತಿ ಅನ್ನೋದಕ್ಕೆ ನಮ್ಮ 2 ಮಕ್ಕಳ ಸಾಕ್ಷಿಯಾಗಿರುವಾಗ ಜಗತ್ತಿನ ಯಾರ ಸಾಕ್ಷಿನೂ ನಮಗೆ ಬೇಡ ಅಂತ ತಿಳ್ಕೊಂಡು ಹೇಳಿ ಇವತ್ತು ವಿದ್ಯಾಸಂಸ್ಥೆಯನ್ನು ಕಟ್ಟಾಗ ವಿಶ್ವ ಭಾರತಿ ಅಂದ್ರೆ ವಿಶ್ವಕ್ಕೂ ಭಾರತಕ್ಕೂ ಅನನ್ಯವಾದಂತ ಅವಿನಾಭಾವ ಸಂಬಂಧದ, ವಿಶ್ವ ಬೇರೆ ಇಲ್ಲ, ಭಾರತ ಬೇರೆ ಇಲ್ಲ, ವಿಶ್ವದ ರೂಪವಾಗಿ ಭಾರತ ಇದೆ ಅಂತ ಜಗತ್ತಿಗೆ ಸಾರುವ ಸಲುವಾಗಿ ವಿಶ್ವ ಭಾರತೀಯ ರವೀಂದ್ರರು ಸ್ಥಾಪನೆ ಮಾಡ್ಯಾರ. ಪ್ರಿಯ ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋದ್ರೆ ಅಂತಲ್ಲಿ ಹೋಗಿ ಗೋವಾಕ್ಕೆ ಹೋದೆ, ಕಾರವಾರಕ್ಕೆ ಹೋದೆ, ಬರೀ ಬೀಚ್ ನೋಡಿ ಫಾರಿನರ್ಸ್ ನೋಡಿ ಬರೋಕ್ಕೆ ಹೋಗದೆ. ಭಾರತೀಯ ಸಂಸ್ಕೃತಿ ಎಂಥದ್ದು, ನಮ್ಮ ನಾಡಿನೊಳಗೆ ಎಂತಿಂತ ವಿಶ್ವವಿದ್ಯಾಲಯಗಳ ಎಂತಿಂತ ಸಂಸ್ಕೃತಿಯನ್ನು ಮಕ್ಕಳಿಗೆ ಕಲಿಸ್ತಾರೆ ಅನ್ನೋದನ್ನು ನೋಡ್ಬೇಕಾದ್ರೆ ಶಾಂತಿನಿಕೇತನ ಮತ್ತು ಅರವಳ್ಳಿಗೆ ಹೋಗಿ ಬನ್ನಿ ಅಂತ ತಿಳ್ಕೊಂಡು ಹೇಳ್ತಾ, ಇಂಥ ಶುಭ ಸಮಾರಂಭದಲ್ಲಿ ನನ್ನ ಗುರುಗಳ ಎದುರಿಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರೆ ಸರ್, ಇದು ನನಗೆ ಭಾರತ ರತ್ನ ಕೊಟ್ಟರು ನಾ ದೇವರಾಣಿಗೆ ಸ್ವೀಕಾರ ಮಾಡ್ತಿದ್ದಿಲ್ಲ. ಯಾಕಂದ್ರೆ ಕೂಡ ಅವ್ರ ಕೈ ಹೊಲಸಾಗ್ಯಾವ,
ಕೂಡ ಅವ್ರು ಮನಸ್ಸೊಲಿಸಾಗ್ಯದ. ನಮ್ಮ ಇಲಾಖೆಯವರು ನನಗೆ ಎಷ್ಟೋ ಸಲ ಪ್ರಶಸ್ತಿ ಕೊಡ್ತಾನಂದ್ರು, ಅದು ಅಲ್ಲೇ ಇಟ್ಟುಕೊಳ್ಳಿ. ನಿಮ್ದು ನೀವು ನನ್ನ ಕೈ ಕೊಟ್ಟರೆ ನಾನು ಕೈ ಹೊಲಸಾತೇವೆ. ದೇವರಾಣಿಗೂ ತಗೊಂಡಿಲ್ಲ. ನನಗೆ ಬಂದ 2 ವರ್ಷದ ಪ್ರಶಸ್ತಿ ಬಂದಿದ್ದು ಕರ್ನಾಟಕ ರತ್ನಶ್ರೀ ಬತ್ತು. ಅಲ್ಲೆಲ್ಲ ವಿಷ್ಣುವರ್ಧನ ಮಾಲಾಶ್ರೀ ಅಂತಿಂತ ನಾಡಿನ ಮೂಲೆ ಮೂಲೆಗಳಿಂದ ಎಲ್ಲರಿಗೆ ಕರೆದಿದ್ದು, ನನಗೂ ಬಂದಿತ್ತು. ದೇವರಾಣಿಗೂ ನಾವು ಹೋಗ್ಲಿಲ್ಲ. ಅದಕ್ಕಾಗಿ ಇಲ್ಲಿ ಯಾಕೆ ತಗೊಂಡಿನಿ ಅಂದ್ರೆ, ಇಲ್ಲೆಲ್ಲ ಇನ್ವಿಟೇಷನ್ ಕಾರ್ಡ್ ನೋಡಿದಾಗ ಮನುಗುಳಿ ಸರ್ ಅವರು, ಅರವಿಂದ್ ಸರ್ ಅವರು, ಅವ್ರ ಮಾವನವರು ನನಗೆಲ್ಲ ಆತ್ಮೀಯರು. ಚಾಂದಕೋಟಿ ಒಳಗೆ ನಾನು ಇದ್ದವನು. ಅವ್ರ ತಂದೆಯವರು, ಮನುಗುಳಿಯವರು, ಕಾಕವರು, ಅವರು ಹಿರಿಯರಾಗಿದ್ರು. ನನಗೆ ಮಿತ್ರ ಅಂತ ಕರೀತಿದ್ರು. ಯಾಕಂದ್ರೆ ಎಲ್ಲೇ ಶಾಲೆಗಳು ಉದ್ಘಾಟನೆ ಆಗುತ್ತಿತ್ತು ಅಂದ್ರೆ ನನಗೊಂದು ಸ್ವಲ್ಪ ಅದ್ರ ಬಗ್ಗೆ ಕೇಳ್ತಿದ್ರು. ಹೀಗಾಗಿ ಬಿ.ಜಿ. ಪಾಟೀಲ್ ಸರ್ ಆಗಿರ್ಬೋದು, ಸೋಂಪೂರ್ ಸರ್ ಆಗಿರ್ಬೋದು, ಖರ್ಗಿ ಸರ್ ಆಗಿರ್ಬೋದು, ಇವರು ಬಹಳ ಪ್ರಯಾಸ ಪಟ್ಟು ಮೇಲೆ ಬಂದವರದಾರ. ಅವರು ಸುಮ್ಮನೆ ಎಲ್ಲ ಫೋಟೋ ಪಂಡರಪುರದಾಗ ಎಲ್ಲೇ ಓದಿ ಎಲ್ಲೇ ಏನ್ ಮಾಡಿಲ್ಲ, ಬಹಳ ಪ್ರಯಾಸಪಟ್ಟು ಜೀವನದಾಗ ಗುರುತಿಸಿಕೊಂಡವ್ರ. ಅದಕ್ಕೆ ವಿದ್ಯಾರ್ಥಿಗಳಿಗೆ ನಿಮಗೆ ವಿನಂತಿ ಮಾಡ್ತೀನಿ, ನೀವು ಬಹಳ ಕಷ್ಟಪಟ್ಟು ಓದೋದಕ್ಕಿಂತ ಇಷ್ಟಪಟ್ಟು ಓದಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ನಿಮ್ಮ ಭವಿಷ್ಯತ್ತನ್ನು ನೀವು ರೂಪಿಸಿಕೊಡ್ರಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇಂಥ ಒಂದು ಸಮಾರಂಭದಲ್ಲಿ ನಮ್ಮ ಎಲ್ಲ 11 ಜನ ಹೈಸ್ಕೂಲ್ ಶಿಕ್ಷಕರಾಗಿರ್ಬೋದು, ಕಾಲೇಜು ಉಪನ್ಯಾಸಕರಾಗಿರ್ಬೋದು, ಡಿಗ್ರಿ ಕಾಲೇಜಿನ ಪ್ರಾಧ್ಯಾಪಕರಾಗಿರ್ಬೋದು, ಪ್ರೌಢಶಾಲೆಯಿಂದ ನಾನು ಒಬ್ಬನನ್ನು ಆಯ್ಕೆ ಮಾಡಿಲ್ಲ. ನಿಮ್ಮೆಲ್ಲರ ಪರವಾಗಿ ನಾನು ನಿಮಗೆ ಅನಂತ ಧನ್ಯವಾದಗಳನ್ನ ಸಮರ್ಪಣೆ ಮಾಡಿ ನನ್ನ ಈ ಪ್ರಶಸ್ತಿ ಪತ್ರವನ್ನು ತಮ್ಮೆಲ್ಲರಿಗೂ ಸಮರ್ಪಣೆ ಮಾಡ್ತೇನೆ ಅಂತ ಹೇಳಿ 2 ಮಾತುಗಳನ್ನು ಮುಗಿಸ್ತೇನೆ. ಸಮಯ ಹೆಚ್ಚು ತಗೊಂಡಿನಿ. ಬರಾದರ್ ಸರ್ ಅವರು ದಯವಿಟ್ಟು ಏನು ತಪ್ಪು ಮಾಡಿಸಬಾರದು. ಧನ್ಯವಾದಗಳು.